ಎಲ್ರಿಗೂ ನಮಸ್ಕಾರ. ನಾವು ಈ ದಿನ ನಮ್ಮ ಖುಷಿ ಕಿಟಿ ಪಾರ್ಟಿಯಲ್ಲಿ ವುಮೆನ್ಸ್ ಡೇ ಇತ್ತಲ್ಲ ಮಾರ್ಚ್ 8 ಅದರ ಅಂಗವಾಗಿ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಮೊದಲಿಗೆ ವೆಲ್ಕಮ್ ಡ್ರಿಂಕ್ಸ್ ವಾಟರ್ ಮೆಲನ್ ಜ್ಯೂಸನ್ನ ತೊಗೊಂಡ್ವಿ ಎಲ್ಲರೂ. ಹಾಗೆಯೇ ಎಲ್ಲ ನಮ್ಮ ಕಿಟಿ ಪಾರ್ಟಿ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಕೇಕ್ ಕಟ್ಟಿಂಗನ್ನು ಮಾಡಿದ್ವಿ. ಎಲ್ರಿಗೂ ಗೊತ್ತೇ ಇರುತ್ತಲ್ಲ, ಇದು ಸರ್ವೇ ಸಾಮಾನ್ಯ. ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಕೇಕ್ನ ಒಬ್ಬರಿಗೊಬ್ರು ತಿನ್ನಿಸ್ಕೊಂಡು ಎಂಜಾಯ್ ಮಾಡಿದ್ವಿ. ಹಾಗೆ ಒಂದು ಹೊಸ ಥೀಮ್ ಆಗಿ ವುಮೆನ್ಸ್ ಡೇ ವಿಶಸ್ನ ಹೇಳೋ ಥರ ಫ್ರೆಂಡ್ಸ್ ಎಲ್ಲರೂ ಮಾತಾಡ್ಕೊಂಡ್ವಿ. ಇದು ಕೂಡ ತುಂಬ ಚೆನ್ನಾಗಿತ್ತು. ತಿಂಗಳಲ್ಲಿ ಥೀಮ್ ಏನು ಇಟ್ಕೊಂಡಿದ್ವಿ ಅಂತಂದರೆ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ಥೀಮ್ ಇಟ್ಕೊಳ್ಳೋಣ ಅಂತ ಲಾಸ್ಟ್ ಮಂತಲ್ಲೇ ಮಾತಾಡ್ಕೊಂಡಿದ್ವಿ. ಸೊ ಎಲ್ಲರೂ ಸಹ ಡಿಫ್ರೆಂಟ್ ಆಗಿರೋವಂಥ ಗಿಫ್ಟ್ಸ್ನ ತಂದಿದ್ರು. ಹಾಗೆ ಸ್ಯಾರಿಗಳು ಅಷ್ಟೇ ಮ್ಯಾಚಿಂಗ್ ಕೆಲವೊಬ್ರು ಹಾಕ್ಕೊಂಡು ಬಂದಿದ್ವಿ. ಇದು ಮಾತಾಡ್ಕೊಂಡಿರಲಿಲ್ಲ, ಕೋಇನ್ಸಿಡೆನ್ಸ್ ಅಷ್ಟೇ. ಗಿಫ್ಟ್ಗಳು ನೋಡೋಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ. ಪರ್ಸ್ಗಳು, ಪೆನ್ ಸ್ಟ್ಯಾಂಡ್ ಆಗಿರ್ಬೋದು, ಬೌಲ್ಸ್, ಗ್ಲಾಸ್ ಬೌಲ್ಸ್, ಹಾಗೆ ನೈಲ್ ಪಾಲಿಶು, ಐಲೈನರು, ಮತ್ತು ನಾವು ಪೂಜೆಗೆ ಇಡ್ತಕ್ಕಂಥ ಮಣೆ ಆಗಿರ್ಬೋದು, ಕಾಜಲ್ಸ್, ಡಿಫ್ರೆಂಟ್ ಟೈಪ್ ಆಫ್ ಬಾಕ್ಸ್, ಆರ್ಟ್ ಇರ್ತಕ್ಕಂಥ ಮಂಡಲ ಹಾರ್ಟ್ ಬಾಕ್ಸಸ್, ಪರ್ಫ್ಯೂಮ್ ಬಾಟಲ್ಸ್, ಕ್ಲಿಪ್ಸ್, ಹೀಗೆ ಎಲ್ಲನೂ ಮಹಿಳೆಯರಿಗೆ ಇಷ್ಟ ಆಗಿದೆ. ಹಾಗೆ ಗಾಜಿನ ಬೌಲ್ಸ್, ಬಾಟಲ್ಸ್, ಎಲ್ರಿಗೂ ಇಷ್ಟ ಆಗೋವಂಥ ಐಟಮ್ಸ್ನೇ ತಂದಿದ್ರು. ಅದನ್ನು ಮುಂದೆ ಇಟ್ಕೊಂಡು ನಾವು ಮಾತಾಡ್ತಿದ್ರೆ ಎಷ್ಟು ಕಲರ್ಫುಲ್ ಆಗಿತ್ತು, ಎಷ್ಟು ಖುಷಿಯಾಗಿತ್ತು ಅಂದರೆ ಒಂಥರ ನೋಡೋಕ್ಕೇ ಕಲರ್ಫುಲ್ ಆಗಿತ್ತು. ಇನ್ನು ಎಲ್ಲರೂ ಕಾಯ್ತಿದ್ವಿ, ನಾವು ಯಾವಾಗಪ್ಪ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಅಂತ. ಅಷ್ಟರಲ್ಲಿ ಗಿಫ್ಟ್ ಎಕ್ಸ್ಚೇಂಜ್ ಎಲ್ಲ ಮುಗೀತು. ಆ ಗಿಫ್ಟ್ ಎಕ್ಸ್ಚೇಂಜ್ ಆದಮೇಲೆ ಇನ್ನೂ ಒಂದು ತಮಾಷೆ ಏನು ಗೊತ್ತಾ, ಇದನ್ನು ಕ್ಲಿಪ್ ಮಾಡ್ಕೋಬೇಕಂತಲೇ ಈ ವಿಡಿಯೋನ ತೆಕ್ಕೊಂಡ್ವಿ. ಅಂದರೆ ಅದೆಲ್ಲನೂ ನಮ್ಮ ಹತ್ರ ಇದ್ದಾಗ ಒಂಥರ ಇತ್ತು, ಎಲ್ಲರ ಹತ್ರ ಎಲ್ಲ ಶೇರ್ ಆದಾಗ ನೋಡಿ ಇನ್ನೂ ಸಹ ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಅಂದರೆ ಇದರಲ್ಲಿ ಏನರ್ಥ ಆಗುತ್ತೆ ಅಂದರೆ ನಾವು ಯಾವಾಗ ಎಲ್ಲವನ್ನು ಶೇರ್ ಮಾಡ್ಕೋತೀವಿ ಆವಾಗ ತುಂಬ ಚೆನ್ನಾಗಿರ್ತೀವಿ ಅಂತ. ಗಿಫ್ಟ್ ಎಕ್ಸ್ಚೇಂಜರಲ್ಲಿ ಫಸ್ಟ್ ಕ್ಲಿಪ್ಸ್ನ ಶೇರ್ ಮಾಡ್ಕೊಂಡ್ವಿ. ಹಾಗೆ ಪರ್ಫ್ಯೂಮು ಎಲ್ಲನೂ ಪ್ರತಿಯೊಬ್ಬರು ಎಷ್ಟು ಖುಷಿಯಿಂದ ಏನು ತಂದಿದ್ದಾರೆ, ಏನು ಇರ್ಬೋದು ನೆಕ್ಸ್ಟ್ ಗಿಫ್ಟು ಅಂತ ವೆಯ್ಟ್ ಮಾಡ್ತಿದ್ವಿ. ಅಂದರೆ ಕ್ಯೂರಿಯಾಸಿಟಿ ಇರುತ್ತೆ, ಏನಿರುತ್ತೆ ಅಂತ. ಫಸ್ಟ್ ನಾನು ನಿಮ್ಮ ಕ್ಲಿಪ್ಪಿಂಗ್ ಮಾತ್ರ ಅದು ಹಾಕಿದ್ದೀನಿ, ಬಟ್ ಯಾರಿಗೂ ಗೊತ್ತಿರಲಿಲ್ಲ ಯಾರ್ಯಾರು ಏನೇನು ತಂದಿದ್ದಾರೆ ಅಂತ. ಆಮೇಲೆ ತೊಗೊಳ್ಳೋ ಟೈಮಲ್ಲೇ ಗೊತ್ತಾಗಿದ್ದು. ಎಲ್ಲರೂ ಅಷ್ಟೇ ತುಂಬ ಎಂಜಾಯ್ ಮಾಡಿದ್ವಿ ಈ ಮಂತ್. ಯಾಕೆಂದರೆ ಇದೊಂಥರ ಸ್ಪೆಷಲ್. ಯಾವತ್ತೂ ನಾವು ಗಿಫ್ಟ್ ಎಕ್ಸ್ಚೇಂಜನ್ನು ಮಾಡ್ಕೊಂಡಿರಲಿಲ್ಲ. ಬೇರೆ ಕಡೆ ಎಲ್ಲ ನೋಡ್ತಿದ್ವಿ ವೀಡಿಯೋಸು. ಸೊ ನಾವು ಯಾಕೆ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಎಲ್ಲರೂ ಕೂಡ ಒಪ್ಕೊಂಡಿದ್ದಕ್ಕೆ ಈ ಗಿಫ್ಟ್ ಎಕ್ಸ್ಚೇಂಜ್ ಥೀಮನ್ನು ಇಟ್ಕೊಂಡ್ವಿ. ಇನ್ನು ಎಲ್ಲನೂ ಯೂಸ್ಫುಲ್ ಆಗೋದ್ರಿಂದ ಎಲ್ರಿಗೂ ಖುಷಿ ಆಯಿತು. ಆಮೇಲೆ ನಮ್ಮ ನೆಕ್ಸ್ಟ್ ಪಾರ್ಟ್ ಇದ್ದೇ ಇರುತ್ತಲ್ವ, ನಾವು ಯಾವಾಗಲೂ ಅಷ್ಟೇ ನಮ್ಮ ಖುಷಿ ಕಿಟಿ ಪಾರ್ಟಿಯಲ್ಲಿ ನೋಡಿ ಎಲ್ಲ ಗಿಫ್ಟ್ ಎಕ್ಸ್ಚೇಂಜ್ ಆದಮೇಲೆ ಅದನ್ನು ಹೇಗೆ ಎತ್ತಿಟ್ಕೊತಾ ಇದ್ದಾರೆ ಅದು ಕೂಡ ಒಂದು ಕ್ಲಿಪ್ ಮಾಡಿಕೊಂಡೆ. ಫನ್ನಿ ಆಗಿತ್ತು ಅದೆಲ್ಲ ನೋಡೋದಕ್ಕೆ. ಹಾಗೆ ಕೇಕ್ ಕಟ್ ಮಾಡಿದ್ವಲ್ಲ, ಆ ಕೇಕ್ನು ಕೂಡ ಎಲ್ಲರೂ ಶೇರ್ ಮಾಡ್ಕೊಂಡ್ವಿ. ಕಿಡ್ಸ್ ಕೂಡ ಬಂದಿದ್ರು, ಕಿಡ್ಸ್ ಎಲ್ಲ ಜಾಯಿನ್ ಆದರು. ಎಲ್ಲರೂ ತುಂಬ ಟೇಸ್ಟಿಯಾಗಿತ್ತು, ಹೆಮ್ಮೆಯಾಗಿತ್ತು ಕೇಕ್ ಅಂತ, ತುಂಬ ಚೆನ್ನಾಗಿ ತಿಂದ್ವಿ. ಹಾಗೆ ಸ್ಯಾರಿ ಮ್ಯಾಚಿಂಗ್ ಇದರಿಂದ ಒಂದು ಜಸ್ಟ್ ಕ್ಯಾಟ್ ವಾಕನ್ನು ಮಾಡ್ಕೊಂಡ್ವಿ 3 ಮೆಂಬರ್ಸ್ ಕೂಡ. ಇನ್ನು ನೆಕ್ಸ್ಟ್ ನಮ್ಮ ಕಿಟಿ ಪಾರ್ಟಿಯಲ್ಲಿ 2 ಗೇಮ್ಸ್ ಇರುತ್ತೆ. ಅದರಲ್ಲಿ ಫಸ್ಟ್ ಗೇಮ್ ಬಂದು ಒಂದು ಗ್ಲಾಸ್ನಲ್ಲಿ ಹೋಲ್ ಮಾಡಿರ್ತಾರೆ, ಆ ಗ್ಲಾಸ್ಗೆ ಇನ್ನೊಂದು ಬೌಲಲ್ಲಿ ಹಲಸಂದಿಯನ್ನು ಇಟ್ಟಿದ್ರು. ಅದು ಆ ಹಲಸಂದಿಯನ್ನು ಎತ್ಕೊಂಡು ಆ ಗ್ಲಾಸಿಗೆ ಹಾಕಿ ಆ ಬೌಲಲ್ಲಿ ಬೀಳಿಸ್ಬೇಕು ಇನ್ನೊಂದು ಬೌಲೊಳಕ್ಕೆ. ಹಾಗೆ ಇನ್ನೂ ಒಂದು ಗೇಮ್ ಏನಿತ್ತು ಅಂತಂದರೆ, ಒಂದು ಬೌಲಲ್ಲಿ ಕಾಯಿನ್ಸ್ ಇಟ್ಟಿರ್ತಾರೆ ಮತ್ತು ಇನ್ನೊಂದು ಬೌಲಲ್ಲಿ ಗೋಲಿ ಇಟ್ಟಿರ್ತಾರೆ. ಒಂದೊಂದೇ ಕಾಯಿನ್ ಎತ್ಕೊಂಡು ನೆಲದ ಮೇಲೆ ಇಡಬೇಕು, ಅದ್ರ ಮೇಲೆ ಒಂದು ಗೋಲಿಯನ್ನು ನಿಲ್ಲಿಸಬೇಕು. ಇನ್ ಕೇಸ್ ಟಚ್ ಆಗಿ ಅದು ಕೆಳಗೆ ಬಿದ್ದರೆ ಕೌಂಟ್ ಇರೋದಿಲ್ಲ. ಈ ಥರ 2 ಗೇಮ್ಸನ್ನು ಆಡಿದ್ವಿ. ಪ್ರತಿ ಸಲ 2 ಗೇಮ್ಸ್ ಇರುತ್ತೆ. 2 ಗೇಮ್ಸಲ್ಲಿ ವಿನ್ ಆದವ್ರಿಗೆ 2 ಪ್ರೈಸಸ್ ಇರುತ್ತೆ, ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರೈಸ್. ಒಂದು ಆಟದಲ್ಲಿ ವಿನ್ ಆದವ್ರಿಗೆ ಮತ್ತೊಂದು ಆಟದಲ್ಲಿ ಚಾನ್ಸ್ ಇರೋದಿಲ್ಲ. ಸೊ ಎವ್ರಿ ಟೈಮ್ ನನಗೂ ಕೂಡ ಪ್ರೈಸಸ್ ಬರ್ತಾ ಇರುತ್ತೆ. ಈ ಸಲವೂ ನನಗೂ ಪ್ರೈಸ್ ಬಂದು ಸೊ ತುಂಬ ಖುಷಿ ಆಯಿತು. ಗೇಮ್ಸ್ನಂತೂ ತುಂಬ ಎಂಜಾಯ್ ಮಾಡಿದ್ವಿ. ಈ ಸಲ ಆರ್ಗನೈಸ್ ಮಾಡಿದ್ದು ಪ್ರತಿಭಾ ಅಕ್ಕ. ಸೊ ಪ್ರತಿಭಾ ಅಕ್ಕ ಫಸ್ಟ್ ನಮ್ಮೆಲ್ಲರಿಗೂ ಟ್ರಯಲ್ ನೋಡಿಸಿದ್ರು, ತುಂಬ ಚೆನ್ನಾಗಿತ್ತು. ಹಾಗೆ ನೆಕ್ಸ್ಟು ಗಿಫ್ಟ್ ಮೀನ್ಸ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಯಾರು ಫಸ್ಟ್ ಗೇಮಲ್ಲಿ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತೊಗೊಂಡಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ, ನಾವು ಹೋಗಿ ತೊಗೋತೀವಿ. ಫಸ್ಟ್ ಗೇಮಲ್ಲಿ ನವ್ಯ ಅವರು ಫಸ್ಟ್ ಪ್ರೈಸ್ ತೊಗೊಂಡಿದ್ರು.
ಹಾಗೆ ಸೆಕೆಂಡ್ ಪ್ರೈಸ್ ಬಂದು ತ್ರಿವೇಣಿ ಅವ್ರು ತೊಗೊಂಡಿದ್ರು. ಹಾಗೆ ಇನ್ನೊಂದು ಗೇಮಲ್ಲಿ ಫಸ್ಟ್ ಪ್ರೈಸ್ ನಾನು ತೊಗೊಂಡಿದ್ದೆ, ಸೆಕೆಂಡ್ ಪ್ರೈಸ್ ಸೌಮ್ಯ ಅಕ್ಕ ತೊಗೊಂಡಿದ್ರು. ಹೀಗೆ ಪ್ರೈಸಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಯಿತು. ಹಾಗೆ ನಾವೆಲ್ಲನೂ ಎವ್ರಿ ಟೈಮ್ ನಮ್ಮ ಪಾರ್ಟಿಗೆ ಸೇರಿದಾಗ ಲೈಟಾಗಿ ಟಿಫನನ್ನು ಅರೇಂಜ್ ಮಾಡ್ಕೊಂಡಿರ್ತೀವಿ. ಅದು ಕೂಡ ಅಷ್ಟೇ, ಲೈಟ್ ಅಂತ ಏನಿಲ್ಲ, ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ಪ್ರತಿ ಮನೆಯಲ್ಲೂ ಅಷ್ಟೇ ತುಂಬ ಟೇಸ್ಟಿಯಾಗಿ ವೆರೈಟಿ ಆಫ್ ಡಿಶಸ್ನ ಕೂಡ ಮಾಡಿರ್ತಾರೆ. ಈ ಸಲ ಏನು ಮಾಡಿದರು ಅಂತ ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಲ್ಲ, ನೋಡಿ ನಿಮಗೋಸ್ಕರ ಪಿಕ್ ರೆಡಿ ಇದೆ. ಅದನ್ನು ನೋಡ್ತಿದ್ರೇ ಬಾಯಲ್ಲಿ ನೀರು ಊರ್ತಿದೆ. ಎಲ್ರಿಗೂ ತುಂಬ ಇಷ್ಟ ಆಗಿರೋಂಥ ಬಿಸಿಬೇಳೆಭಾತು, ಹಾಗೆ ಚಿಪ್ಸು, ಖಾರ ಬೂಂದಿ, ಕರ್ಡ್ ರೈಸ್, ಸೌತೆಕಾಯಿ, ಗೋಧಿ ಪಾಯಸ ಎಲ್ಲ ಸ್ಪೆಷಲ್ ಆಗಿತ್ತು. ಹಾಗೆ ಎಲ್ಲರದ್ದು ಫೋಟೋ ಸೆಷನ್ ಕೂಡ ಇತ್ತು. ಹಾಗೆ ಒಟ್ಟಾಗಿ ನಮ್ಮ ಖುಷಿ ಕಿಟಿ ಪಾರ್ಟಿ ತುಂಬ ಚೆನ್ನಾಗಿತ್ತು.